ಕನಸು ಕಾಣ್ತಾ ಇದ್ರು ಇಲ್ಲಿನ ಜನಗಳು, ಅದೆಲ್ಲ ಇವತ್ತು ಸಾಕಾರವಾದಂತ ದಿನ. ಇವತ್ತಿನ ತನಕ ನನ್ನ ಅಷ್ಟಾವಧಾನಗಳಲ್ಲಿ ಕೆಲವು ಕಡೆ ಕೇಳಿದ್ದುಂಟು, ನಿಮ್ಮಪ್ಪ ನಿಮ್ಮಮ್ಮ ಎಂತ ಹೆಸರಿಟ್ಟಿದ್ದಾರೆ, ಸದಾನಂದ ಅಂತ, ಎಲ್ಲರಿಗೂ ಆನಂದ ಕೊಡ್ತೀವಿ ಅಂತ ಹೇಳಿದ್ರು. ಆದ್ರೆ ನಾನು ಹೇಳ್ತಾ ಇದ್ದೆ, ನನ್ನ ಮೊದಲನೇ 3 ಅಕ್ಷರ ಇಂಗ್ಲಿಷು, SAD ಸ್ಯಾಡ್, ಆಮೇಲೆ ಆನಂದ್ ಸಂತೋಷ. ನಮ್ಮ ಸದಾನಂದ ಅವರು, ಡಾಕ್ಟರ್ ಸದಾನಂದ ಅವರು ಅದು ಎಷ್ಟು ಸಲ ದುಃಖ ಪಟ್ಟಿದ್ದಾರೋ, ಎಷ್ಟು ಸಲ ಟೆನ್ಷನ್ ಪಟ್ಕೊಂಡಿದ್ದಾರೋ, ಆ ವಿಶ್ವರೂಪನನ್ನ ಇಲ್ಲಿ ನಿಂದಿಸ್ಕೋಬೇಕು ಅಂತಂದು ಅದು ಹೇಳಲವಲ್ಲ, ದಶಮಾನಗಳ ಕನಸು ಇದು. ಅಂತಹದ್ದು ಇವತ್ತು ಆ ವಿಶ್ವರೂಪಿಯ ಒಂದು ರೂಪ ಆದಂತ, ವಿಶ್ವರೂಪನೇ ತಾನಾದಂತ ಶ್ರೀರಾಮನನ್ನ ಮೈಗೂಡಿಸಿಕೊಂಡು ಶ್ರೀರಾಮನನ್ನ ನಿತ್ಯ ಸೇವೆ ಮಾಡ್ತಕ್ಕಂಥ, ಶ್ರೀರಾಮನನ್ನ ತಮ್ಮಲ್ಲಿ ತುಂಬಿಕೊಂಡಂತ ನಿಮಗೆ ಯಾರಿಗೂ ಗೊತ್ತಿಲ್ಲ, ಬಹುಶಃ ಗೊತ್ತಿರ್ಲಿಕ್ಕಿಲ್ಲ. ಬಹುಶಃ ಈ ಸ್ವಾಮಿ ಇಲ್ಲಿ ನಿಂತಿದ್ದಾನೆ ಅಂದ್ರೆ ಆ ಸ್ವಾಮಿ ನಮ್ಮ ವಿದ್ಯಾಧೀಶರಲ್ಲಿ, ಸ್ವಾಮಿಗಳವರಲ್ಲಿ ನಿಂತು ಈ ಕೆಲಸ ಮಾಡಿಕೊಂಡಿದ್ದಾನೆ. ಕಾರಣವೇ ಹೋಗುತ್ತಕ್ಕಂಥ ವಿಶ್ವರೂಪ ತಾನಾಗಿ ತಾನು ನಮ್ಮ ವಿದ್ಯಾಧೀಶರ ಮೂಲಕ ಬಂದು ಇಲ್ಲಿ ನಿಂತಿದ್ದಾನೆ ಅನ್ನೋದರಲ್ಲಿ ಸಂದೇಹವಿಲ್ಲ ಅಂತ ಹೇಳ್ತಾ, ಈ ಸುಧಂದ್ರದಲ್ಲಿ ಪೂಜ್ಯ ಗುರುಗಳು ತಮ್ಮ ಅಮೃತಮಯ ಸಂದೇಶವನ್ನು ನೀಡಬೇಕು ಅಂತ ಪ್ರಾರ್ಥನೆ ಮಾಡ್ತೀನಿ. ನಿಮ್ಮೆಲ್ಲರಿಗೂ ತಮ್ಮ ಆಶೀರ್ವಾದ ನೀಡಬೇಕು ಅಂತ ಅವ್ರನ್ನ ಬೇಡ್ಕೊಳ್ತೀನಿ. ಹರೇ ಶ್ರೀನಿವಾಸ, ಹರೇ ಶ್ರೀನಿವಾಸ. ಇದು ಕನ್ನಡ ಚಾನೆಲ್ ಬ್ರೋ. ಹಾಯ್, ಹಲೋ, ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಲ್ವಾ? ಇವತ್ತು ಈಜಿಪುರಕ್ಕೂ ಹೋಗೋಣ ಬನ್ನಿ. ಏನು ಈಜಿಪುರದಲ್ಲಿ ಅಂದರೆ ಮಹಾವಿಷ್ಣು ಸ್ಟ್ಯಾಚು ಗ್ರ್ಯಾಂಡ್ ಓಪನಿಂಗ್ ಇದೆ. ಇದು 108 ಅಡಿ ಎತ್ತರ ಇರುತ್ತೆ, 400 ಟನ್ನು ಭಾರ ಇರುತ್ತೆ. 2019 ಇದು ಬೆಂಗಳೂರಿಗೆ ಬಂದಿದೆ. ದಿವಸಕ್ಕೆ ಕೇವಲ 10 ಕಿಲೋಮೀಟರ್ ಟ್ರಾವೆಲ್ ಮಾಡ್ತಾಯಿತ್ತು. ಇಮ್ಯಾಜಿನ್ ಮಾಡಿ, ಈ 400 ಟನ್ನು ಭಾರ ಇರೋವಂಥ ಲಾರಿ ಈ ಕಲ್ಲನ್ನು ತೊಗೊಂಡು ಬರಬೇಕಾದ್ರೆ ಎಷ್ಟೊಂದು ಕಷ್ಟ ಆಗಿದೆ, ಅದು ಅವ್ರಿಗೆ ಗೊತ್ತು. ರೋಡಲ್ಲಿ ಬಿಲ್ಡಿಂಗ್ ಅಡ್ಡ ಬಂದರೆ ಬಿಲ್ಡಿಂಗ್ ಹೊಡ್ಕೊಂಡು ಅವ್ರಿಗೆ ಪೆನಾಲ್ಟಿ ಕಟ್ಟಿ ಬಂದಿದೆ. ಎಷ್ಟೋ ರಿಸ್ಕ್ಗಳಿಂದ ಈ ಸ್ಟ್ಯಾಚ್ಯೂ ಇವಾಗ ಒಂದು ವಿಶ್ವರೂಪ ಪ್ರದರ್ಶನೆಯಾಗಿ ನಮ್ಮ ಮುಂದೆ ಬಂದಿದೆ. ಬನ್ನಿ ಮತ್ತೆ ಈ ವಿಶ್ವರೂಪ ಪ್ರದರ್ಶನ ನಾವು ನೋಡ್ಕೊಂಡು ಬರೋಣ. ಅದಕ್ಕೂ ಮುಂಚೆ ಹೊಸದಾಗಿರಲ್ಲ ಈ ವಿಡಿಯೋ ನೋಡ್ತಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಮತ್ತೆ ವಿಷ್ಣು ವಿಶ್ವರೂಪ ಪ್ರದರ್ಶನ ನಾವು ನೋಡ್ಕೊಂಡು ಬರೋಣ. ಬನ್ನಿ ಮತ್ತೆ. ವೇದಪಾಠಕರು ನಮ್ಮ ಸೇವೆಯಲ್ಲಿ ಪಾಲ್ಗೊಳ್ಳಬೇಕೆಂದು ಪ್ರಾರ್ಥನೆ. ಆತ್ಮನೇ ನಮಃ ಗಂಧಂ ಸಮರ್ಪಯಾಮಿ, ನಮ್ಮ ಆಕಾಶಾತ್ಮನೇ ನಮಃ ಪುಷ್ಪಾಣಿ ಸಮರ್ಪಯಾಮಿ, ಯಂ ವಾಯುಧಾತ್ಮನೇ ನಮಃ ಧೂಪಮಾಧ್ಯಾಪಯಾಮಿ. ಒಂದು ನಿಮಿಷ ವಾಕ್ಯ ನಿಲ್ಲಿಸಿ. ಯಾರ ಮೇಲ್ಗಡೆ ಅಸ್ಪೇಡಿ ದಯವಿಟ್ಟು ಫಾರ್ಮಲ್ ಬರ್ತಾ ಇದ್ದಾರೆ, ದಯವಿಟ್ಟು दक्षिणं विभावं वरमे स्मभूतय्यत्पुण्डरीकं भुवमध्यसङ्गुस्थं तत्रापि दक्षिणं गगनं विशोकस्तस्मिन् यदन्तस्तदुप. ಏನೇನು ಕನಸು ಕಾಣ್ತಾ ಇದ್ರು ಇಲ್ಲಿನ ಜನಗಳು, ಅದೆಲ್ಲ ಇವತ್ತು ಸಾಕಾರವಾದಂತ ದಿನ. ಇವತ್ತಿನ ತನಕ ನನ್ನ ಅಷ್ಟಾವಧಾನಗಳಲ್ಲಿ ಕೆಲವು ಕಡೆ ಕೇಳಿದ್ದುಂಟು, ನಿಮ್ಮಪ್ಪ ನಿಮ್ಮಮ್ಮ ಎಂತ ಹೆಸರಿಟ್ಟಿದ್ದಾರೆ, ಸದಾನಂದ ಅಂತ, ಎಲ್ಲರಿಗೂ ಆನಂದ ಕೊಡ್ತೀವಿ ಅಂತ ಹೇಳಿದ್ರು. ಆದ್ರೆ ನಾನು ಹೇಳ್ತಾ ಇದ್ದೆ, ನನ್ನ ಮೊದಲನೇ 3 ಅಕ್ಷರ ಇಂಗ್ಲಿಷು, SAD ಸ್ಯಾಡ್, ಆಮೇಲೆ ಆನಂದ್ ಸಂತೋಷ. ನಮ್ಮ ಸದಾನಂದ ಅವರು, ಡಾಕ್ಟರ್ ಸದಾನಂದ ಅವರು ಅದು ಎಷ್ಟು ಸಲ ದುಃಖ ಪಟ್ಟಿದ್ದಾರೋ, ಎಷ್ಟು ಸಲ ಟೆನ್ಷನ್ ಪಟ್ಕೊಂಡಿದ್ದಾರೋ, ಆ ವಿಶ್ವರೂಪನನ್ನ ಇಲ್ಲಿ ನಿಂದಿಸ್ಕೋಬೇಕು ಅಂತಂದು ಅದು ಹೇಳಲವಲ್ಲ, ದಶಮಾನಗಳ ಕನಸು ಇದು. ಅಂತಹದ್ದು ಇವತ್ತು
ಆ ವಿಶ್ವರೂಪಿಯ ಒಂದು ರೂಪ ಆದಂತ ವಿಶ್ವರೂಪನೇ ತಾನಾದಂತ ಶ್ರೀರಾಮನನ್ನ ಮೈಗೂಡಿಸಿಕೊಂಡು ಶ್ರೀರಾಮನನ್ನ ನಿತ್ಯ ಸೇವೆ ಮಾಡ್ತಕ್ಕಂಥ ಶ್ರೀರಾಮನನ್ನ ತಮ್ಮಲ್ಲಿ ತುಂಬಿಕೊಂಡಂತ ನಿಮಗೆ ಯಾರಿಗೂ ಗೊತ್ತಿಲ್ಲ, ಬಹುಶಃ ಗೊತ್ತಿರ್ಲಿಕ್ಕಿಲ್ಲ. ಬಹುಶಃ ಈ ಸ್ವಾಮಿ ಇಲ್ಲಿ ನಿಂತಿದ್ದಾನೆ ಅಂದ್ರೆ ಆ ಸ್ವಾಮಿ ನಮ್ಮ ವಿದ್ಯಾಧೀಶರಲ್ಲಿ ಸ್ವಾಮಿಗಳವರಲ್ಲಿ ನಿಂತು ಈ ಕೆಲಸ ಮಾಡಿಕೊಂಡಿದ್ದಾನೆ. ಅವರ ಆಜ್ಞೆಯ ಮೇರೆಗೆ ಮದ್ರಾಸಿನಲ್ಲಿ ಇನ್ನೊಬ್ಬ ವ್ಯಕ್ತಿ ಬರಬೇಕಾಗಿತ್ತು, ಆನಂದ್ ಅವರು ಅಂತ. ನಾನು ಕೇಳ್ಕೊಂಡಿದ್ದೆ, ಬರ್ತೀನಿ ಶಾಸ್ತ್ರಿಗಳೇ ಅಂತ ಅಂದರು. ಮತ್ತೇನು ಅಡಿಷನ್ ಆಯ್ತು, ಬಂದಿಲ್ಲ. ಆ ಕರೆದರೆ ಹೋಗುತ್ತಕ್ಕಂಥ ವಿಶ್ವರೂಪ ತಾನಾಗಿ ತಾನು ನಮ್ಮ ವಿದ್ಯಾಧೀಶರ ಮೂಲಕ ಬಂದು ಇಲ್ಲಿ ನಿಂತಿದ್ದಾನೆ ಅನ್ನೋದರಲ್ಲಿ ಸಂದೇಹವಿಲ್ಲ ಅಂತ ಹೇಳ್ತಾ ಈ ಸುಧಂದರ್ಭದಲ್ಲಿ ಪೂಜ್ಯ ಗುರುಗಳು ತಮ್ಮ ಅಮೃತಮಯ ಸಂದೇಶವನ್ನು ನೀಡಬೇಕು ಅಂತ ಪ್ರಾರ್ಥನೆ ಮಾಡ್ತೀನಿ. ನಿಮ್ಮೆಲ್ಲರಿಗೂ ತಮ್ಮ ಆಶೀರ್ವಾದ ನೀಡಬೇಕು ಅಂತ ಅವರನ್ನ ಬೇಡ್ಕೊಳ್ತೀನಿ. ಹರೇ ಶ್ರೀನಿವಾಸ, ಹರೇ ಶ್ರೀನಿವಾಸ. ಗೊತ್ತಿರ್ತದೆ, ನಮ್ಮ ಎದೆ ಸೀಡಿದರ ಒಳಗೆ ಏನಿದೆ ಅಂತ ನಮ್ಗೆ ಗೊತ್ತಿಲ್ಲ. ನಮಗೆ ಎಷ್ಟು ವಸ್ತುಗಳು, ಎಷ್ಟು ಸರಕುಗಳಿವೆ, ಅದರಲ್ಲಿ ಬೆಲೆ ಬಾಳುವ ಒಂದೊಂದು ಬೆಲೆ ಬಾಳುವ ವಸ್ತುಗಳು ಈ ಶರೀರದಲ್ಲಿ ತುಂಬಿಕೊಂಡಿದೆ. ಇದರ ಬಗ್ಗೆ ನಮ್ಗೆ ಕಲ್ಪನೆ ಇಲ್ಲ. ನೋಡಲಿಕ್ಕೆ ಒಂದು ಕಣ್ಣು ಸಾಕು, ಎರಡು ಕಣ್ಣು ಯಾಕೆ ದೇವರು ಕೊಟ್ಟಿದ್ದಾರೆ, ಎರಡು ಕಣ್ಣು ಕೊಟ್ಟಿದ್ದಾರೆ. ಕೇಳಲಿಕ್ಕೆ ಒಂದು ಕಿವಿ ಸಾಕು, ಎರಡು ಕಿವಿಗಳನ್ನು ಕೊಟ್ಟಿದ್ದಾನೆ. ಕಾಲು ಎರಡು ಕೊಟ್ಟಿದ್ದಾನೆ, ಕೈ ಎರಡೂ ಕೊಟ್ಟಿದ್ದಾನೆ. ಮನುಷ್ಯನ ಕ್ರಮ ಹೇಗಿರ್ತದೆ? ಯಾರಾದರೂ ಮನೆಗೆ ಬಂದರೆ ನಮ್ಮಲ್ಲಿ ಹೇಳುವ ಒಂದು ಕೆಟ್ಟ ಶಬ್ದ ಇದೆ. ಎಷ್ಟು ಬಂದಿದ್ದಾನೆ, ಅರ್ಧ ಕಪ್ ಕಾಫಿ ಕೊಟ್ಟರೆ ಆ ಮಗುವಿನ ಒಳಗೆ ರಕ್ಷಣೆಯ ಜವಾಬ್ದಾರಿಯನ್ನು ಹೊತ್ತು ಭಗವಂತನೊಳಗೆ ಪ್ರವೇಶ ಮಾಡ್ತಾರೆ. ಚಿಕ್ಕ ಮಗನನ್ನು ನಾವು ಈ ಶರೀರಕ್ಕೆ ಬಂದರೆ ಇವರು 100 ವರ್ಷ ಇದರಲ್ಲಿ ಕೂತು ಆ ಭಾರತವಾಗಿ ಆ ವಿಶ್ವರೂಪವನ್ನು ನೋಡಿ ನಮ್ಮೆಲ್ಲರೊಳಗೆ ನೋಡಿ ಕೊನೆಗೆ ಆ ವಿಗ್ರಹದಲ್ಲಿ ಆ ವಿಶ್ವರೂಪವನ್ನು ಧರಿಸಿದ ದೊಡ್ಡ ಧಾರಣೆ ನಮ್ಮ ಸಮಾಜಕ್ಕೆ ಬಂದಿದ್ದೀವಿ. ಎಲ್ಲರೂ ನೋಡಲಿಕ್ಕೆ ಕೂಡ ಸಂತೋಷವಾಗಿ ನಿರಾತಂಕವಾಗಿ ನಾವು ಭಾರತೀಯರು, ನಾವು ಹಿಂದೂಗಳು, ನಮ್ಮ ನಡುವೆ ಇಡೀ ಹಿಂದೂ ರಾಷ್ಟ್ರ ನಡೆಯಲಿ. ಭಾರತ ಎಲ್ಲ ಜಗತ್ತಿಗೆ ತಲೆ ವಿಶ್ವಗುರು ಆಗಿ ಇಡೀ ಇವತ್ತು ವಿಶ್ವಗುರು ಭಾರತ ಎಲ್ಲರಿಗೂ ಅವರ ಮೂಲಕ ನಾನು ತುಂಬಾ ಅಂದ್ರೆ ಒಬ್ಬರ ಹೆಸರನ್ನೇ ಹೇಳ್ತಾರೆ. ಆದರೆ ಆ ಒಬ್ಬ ವ್ಯಕ್ತಿ ಹಿಂದೆ ಭಾರತ ದೇಶದಲ್ಲಿ ಇಡೀ ದೇಶ ಕಾರ್ಯಕ್ರಮ ಇದೆ, ಅವರಿಗೆ ತೊಂದರೆ ಬರಬೇಕು. ನೋಡಿದ್ರಲ್ವಾ ಮಹಾವಿಷ್ಣು ಪ್ರದರ್ಶನೆ ತುಂಬ ಬ್ಯೂಟಿಫುಲ್ ಆಗಿತ್ತು. ನಿಮಗೆ ಇಷ್ಟವಾಯ್ತಾ? ಇಷ್ಟವಾದರೆ ನೋಡಿ ಹಾಗೆ ಹೋಗಬೇಡಿ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಟಾಟಾ, ಬಾಯ್ ಬಾಯ್.